ಹಲೋ, ಗುಡ್ ಮಾರ್ನಿಂಗ್ ಎಲ್ಲ ಆತ್ಮೀಯರಿಗೂ. ಇವತ್ತು ಶನಿವಾರ. ನಮ್ಮ ಮಗನಿಗೆ ಇವತ್ತು ಅವನಿಗೆ ಸ್ಕೂಲ್ ಇದೆ, ಕ್ಲಾಸ್ ಇದೆ ಅಂತೆ, ಡ್ಯಾನ್ಸ್ ಕ್ಲಾಸ್ ಇದೆ. ಅವನು ಹೋಗ್ಬೇಕು ಇವಾಗ. ಇವತ್ತವನು ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ಬೇಕು. ಇವತ್ತವನು ಮಲ್ಕೊಂಡಿದ್ದಾನೆ ನೋಡಿ, ಎದ್ದಿದ್ದಾನೆ. ಸ್ನಾನ ಎಲ್ಲ ಆಗಿದೆ, ಇವಾಗ ಹೊರಡ್ತಾನೆ. ಹಾಂ, ಇವತ್ತು ಹೊರಡ್ತಾನೆ. ಇವತ್ತು ಅದು ಕಾಪಿ ಕೈ ನಂಗೆ ಹಂಗೆ ತಿನ್ಸಕ್ಕಾಗಲ್ಲ, ಕೆಳಕ್ಕೆ ಬರು. ಇವತ್ತು ಅವನು ಹೋಗ್ಬೇಕು ಬೇಗ. ಹೋಗಿ 12 ಬರ್ತಾನೆ. ಬೆಳಗ್ಗೆನೇ ಎದ್ದು ಇವತ್ತು ರಜಾ ಇರುತ್ತೆ ಅಂದ್ಕೊಂಡಿದ್ದೆ, ಅದಕ್ಕೆ ನಾನೇನು ಮಾಡಲಿಲ್ಲ. ನೋಡಿದ್ರೆ ಅವನು ಕ್ಲಾಸ್ ಇದೆ, ಹೇಳ್ತಾ ಇದ್ದೆ ನಿನ್ನೆಯಿಂದ ಅವನು ಕ್ಲಾಸ್ ಇದೆ ಅಂತ ಹೇಳಿ. ನಾನು ಮಾಡಿ ನಮಗೂ ಸಾಕಾಗುತ್ತಲ್ಲ, ಇವತ್ತೊಂದು ದಿನ ನಿಮ್ಮೆಲ್ಲ ಮಾಡೋಣ ನಿಧಾನವಾಗಿ ಅಂದ್ಕೊಂಡು. ರಜಾ ಅಲ್ಲ ಇವತ್ತು ಅಂದ್ಕೊಂಡಿದ್ದೆ, ಅದಕ್ಕೇನೆ ಇವತ್ತು ಅವನು ರಾತ್ರಿ ಊಟ ಮಾಡಿಲ್ಲ. ಅವನ ಅನ್ನ ಹಂಗೆ ಉಳಿದಿತ್ತು, ಅದನ್ನೇ ಸಾರಾಕಿ ಬಿಸಿ ಮಾಡಿ ಕೊಡ್ತಾ ಇದ್ದೀನಿ ಇವತ್ತು. ಅನ್ನ ಸಾರು ಯಾವತ್ತು ಮಾಡಲ್ಲ ಈ ಥರ, ಡೈಲಿ ತಿಂಡಿ ಮಾಡಿಕೊಡ್ತೀನಿ. ಏನು ಮಾಡೋದು, ಒಂದೊಂದು ದಿನ ನನಗೂ ಕೂಡಲಿಲ್ಲ, ಚಳಿ ತುಂಬ. ತಗೋ, ಇದೆಲ್ಲ ತಾಕತ್ತು, ತುಂಬ ತಾಕತ್ತು ತಂಗ್ಳನ್ನ ತಿನ್ನೋದು. ಏನು ಒಂದೊಂದು ದಿನ ತಿನ್ನಬೇಕು ಲೈಫಲ್ಲಿ. ಯಾವಾಗಲೂ ತಿನ್ಬಾರ್ದು. ಒಂದೊಂದು ದಿನ ತಿನ್ಬೇಕಲ್ವಾ, ಲೈಫಲ್ಲೇ ತಿನ್ಬಾರ್ದು. ಹಂಗೆಲ್ಲ ಹೇಳ್ಬಾರ್ದು. ತಗೋ, ಥರೆಲ್ಲ ಹೇಳ್ಬಾರ್ದು. ಕಣ್ಣಿಗೆ ಹೊತ್ಕೊಂಡು ತಿನ್ನಬೇಕು. ದೇವ್ರೇ ಕೊಟ್ಟಿದ್ಯಾ, ಥ್ಯಾಂಕ್ಸ್ ನಿನಗೆ. ಹಂಗೆ ಹೇಳಿ ಊಟ ಮಾಡಬೇಕು. ಅವನು ರಾತ್ರಿ ಬ್ರೆಡ್ ತಿಂದಿದ್ದಾನೆ. ಸಂಜೆ ಊಟ ಮಾಡ್ದ ಅಂತ ಅವನು ರಾತ್ರಿ ಬ್ರೆಡ್ ತಿಂದು ಮಲಗಿದ್ದವನು. ಏನು ಡ್ಯಾನ್ಸ್ ಅಂತೆ ಸ್ಕೂಲಲ್ಲಿ? ಏನು ಡ್ಯಾನ್ಸು? खाने वालों का नाम दान दान में लिखा है, बिट्टू का नाम यही लिखा था। दान दान में लिखा है, खाने वालों का नाम दाने दाने में लिखा है, खाने वालों का नाम। और मेरा हिंदुस्तान दाने दाने पे लिखा है, खाने वालों का नाम। आज बिट्टू का नाम लिखा है। ಅಪ್ಪ ಹೇಳೋದಲ್ಲ, ಈ ವರ್ಡ್ಸ್ ಜಾಸ್ತಿ. ಹೌದು ಮನೆ, ಸತ್ಯ ಅದು. ಲೇ 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 ಕಾಲೆ 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 ಕಾಲೆ. ಹೋಗ್ಬಂದು ಏನು ಪ್ರೋಗ್ರಾಮ್ ನಿಂದು? ಸ್ಕೂಲಿಗೆ ಹೋಗ್ಬಂದು ಏನು ಪ್ರೋಗ್ರಾಮ್ ಇದೆ? ಮತ್ತೇನು ಪ್ರೋಗ್ರಾಮ್ ಇದೆ? ಟ್ಯೂಷನ್ಗೆ ಹೋಗ್ಬೇಕಾ? ಎಷ್ಟೊತ್ತಿಗೆ ಇರಬೇಕು ಬಿಟ್ಟು? ಟ್ಯೂಷನ್ಗೆ ಎಷ್ಟೊತ್ತಿಗೆ ಹೋಗ್ಬೇಕು? ಅಲ್ಲ, ಸ್ಕೂಲಿಗೆ ಎಷ್ಟೊತ್ತಿಗೆ ಇರಬೇಕು?
ಇಡಿ ಇಡಿ ಬೇಗ. ಬ್ಯಾಗು ಬ್ಯಾಗ್ ಇಲ್ಲ. ಇಡಿ ಬೇಗ. ಸರಿ ಈ ಕಡೆ ತಿರ್ಗೋ. ಕುಣಿಬೇಡ ಆ ಥರ. ನೀರು ಇಟ್ಟಿದ್ದೀನಿ, ಬಿಸಿ ನೀರು, ಅದು ಕುಡಿಬೇಡ, ಬಿಸಿ ನೀರಿದೆ. ಅವನಿಗೆ ಈ ಥರ ತಿನ್ಸಿದ್ರೆ ತಿಂತಾನೆ, ಅವನಾಗಿ ತೆಗೆದು ತಿನ್ನಕ್ಕೆ ಅವನಿಗೆ ಕಷ್ಟ. ಅವನಾಗ ಕುತ್ಕೊಂಡು ತಿನ್ನಕ್ಕಾಗಲ್ವಾ? ಟೇಬಲ್ ಮೇಲೆ ಕುತ್ಕೊಂಡು ತಿಂದು ಎದ್ದೊಳ್ಬೋದಲ್ವಾ? ಇವ್ರು ತುರುಗಿಸ್ತಾರೆ, ಚಪಾತಿ ತುರುಕ್ತಾರ. ಕಾಟನ್ ತುರ್ಕಲ್ಲ ಬಟ್ಟೆಯಲ್ಲಿ, ಅವ್ರು ತುರುಕ್ತಾ ಹೋಗ್ತಾ ಇರ್ತಾರೆ. ಅವ್ರು ನೋಡ್ತಾ ಇರಲ್ಲ, ಪಿಲ್ಲೋ ಅಲ್ಲೆಲ್ಲ ಹಾಕ್ತಾರಲ್ಲ. ನಾವೇ ಸ್ನಾನ ಮಾಡಿಸ್ಬೇಕು, ನಾವೇ ತಿನ್ನಿಸ್ಬೇಕು, ಎಲ್ಲ ನಾನೇ ಮಾಡಬೇಕು. ಬಿಸಿ ಹಾಕ್ಬಿಟ್ರು. ತಗೋ ಬೇಗ. ನೀರಿಟ್ಟಿದ್ದೆ, ಅಲ್ಲಿ ನೀರು ತರ್ತೀನಿ ಕುಡಿಯಕ್ಕೆ. ಮಾಡಬೇಡ ಹಂಗೆಲ್ಲ. ಅಮ್ಮ ತುರ್ಬೇಡಿ, ಬಿಸಿ ಬಿಸಿ ಬಾಯಿ ಸುಟ್ಟೋಯ್ತು ಆಲ್ರೆಡಿ. ಹಾಟ್ ಪಾಟ್ ಎಲ್ಲ ಇದು. ಇಲ್ಲ ಮಾಡಬೇಡ, ನೀರು ಕುಡಿಯಲ್ಲಿ, ಬಿಸಿ ನೀರು ತಗೋ. ಒಂದು ಕುತ್ತಿಗೆ ಇಡಿ ಬೇಗ. ಎರಡೇ ಬಾಯಿಗೆ ಅಷ್ಟು ಮುಗೀತಪ್ಪ. ನಾವು ನನ್ನ ಮಗಳಿಗೂ ಊಟ ಮಾಡಿಸ್ತಾ ಇದ್ದಿದ್ದು, ಕಾಲೇಜ್ಗೆ ಹೋಗೋ ತನಕನೂ ಊಟ ಮಾಡಿಸ್ತಾ ಇದ್ದೆ. ಇವಾಗ ಇವನಿಗೆ ಕಾಲೇಜಿಗೆ ಡಿಗ್ರಿ ಮುಗಿಸಿದ್ರು ಊಟ ಮಾಡಿಸ್ತಾ ಇದ್ದೆ. ಇವಾಗ ಯಾವಾಗ ಆಫೀಸ್ಗೆ ಹೋಗಕ್ಕೆ ಶುರು ಮಾಡಿದ್ಲು ಅವಾಗ ಅವಳೇ ತಿನ್ನಕ್ಕೆ ಶುರು ಮಾಡಿದ್ಲು. ಬಟ್ಟೆ ಹಾಕೋ, ಇನ್ನು ನೀರು ಕುಡಿಯೋದು.